ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹಾರ್ಮೋನ್ಗಳ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ ಸಿ ಹಾಲು, ಬಿ ಹರ್ಬಲ್ ಟೀ, ಸಿ ಕಾಫಿ ಟೀ, ಡಿ ತಂಪು ಪಾನೀಯ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಫಿ ಟೀ. ಇದು ನಿಮ್ಮ ಕರುಳಿನ ಒಳಪದರವನ್ನು ಕೆರಳಿಸುತ್ತದೆ ಮತ್ತು ವಾತದ ಜೊತೆಗೆ ಪಿತ್ತವನ್ನು ಹೆಚ್ಚಿಸುತ್ತದೆ. ಹಾರ್ಮೋನ್ಗಳ ಅಸಮತೋಲನ ಮಲಬದ್ಧತೆ ಮತ್ತು ಪಿತ್ತದಂತ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಎರಡನೇ ಪ್ರಶ್ನೆ. ಯಾವುದನ್ನು ಅತಿಯಾಗಿ ಸೇವಿಸುವುದರಿಂದ ಕಾಲಾನಂತರದಲ್ಲಿ ಉರಿಯೂತದಂತಹ ಸಮಸ್ಯೆಗಳು ಎದುರಾಗುತ್ತವೆ? ಆಪ್ಷನ್ ಸಿ ಟೊಮೆಟೊ, ಬಿ ಅಣಬೆ, ಸಿ ಬಿಳಿ ಬದನೆ, ಡಿ ಮೆಣಸು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬಿಳಿ ಬದನೆ, ಟೊಮೆಟೊ, ಅಣಬೆ ಮತ್ತು ಮೆಣಸು ಇವುಗಳನ್ನು ಪದೇ ಪದೇ ಮತ್ತು ಅತಿಯಾಗಿ ಸೇವಿಸುವುದರಿಂದ ಕಾಲಾನಂತರದಲ್ಲಿ ಉರಿಯೂತದಂತ ಸಮಸ್ಯೆಗಳು ಎದುರಾಗುತ್ತವೆ. ಮೂರನೇ ಪ್ರಶ್ನೆ. ಅಧಿಕ ರಕ್ತದೊತ್ತಡದ ಏಕೈಕ ಕಾರಣವೇನು? ಆಪ್ಷನ್ ಸಿ ಒತ್ತಡ, ಬಿ ಅತಿಯಾದ ಯೋಚನೆ, ಸಿ ಆಹಾರ ಕ್ರಮ, ಡಿ ಮೆಗ್ನೀಷಿಯಂ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗ್ನೀಷಿಯಂ ಕೊರತೆ. ದೇಹದಲ್ಲಿ ಮೆಗ್ನೀಷಿಯಂ ಕೊರತೆಯಾದರೆ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಾಲ್ಕನೇ ಪ್ರಶ್ನೆ. ಮಸಾಲೆಯುಕ್ತ ಆಹಾರವನ್ನು ಸೇವಿಸಿ ಯಾವ ಹಣ್ಣನ್ನು ತಿನ್ನಲೇಬಾರದು? ಆಪ್ಷನ್ ಸಿ ಬಾಳೆಹಣ್ಣು, ಬಿ ಪರಂಗಿ ಹಣ್ಣು, ಸಿ ದ್ರಾಕ್ಷಿ, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಪರಂಗಿ ಹಣ್ಣು. ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದ ನಂತರ ಪರಂಗಿ ಹಣ್ಣನ್ನು ಸೇವಿಸಿದರೆ ಹೊಟ್ಟೆ ಸೆಳೆತ, ಉಬ್ಬರ ಮತ್ತು ಅತಿಸಾರದಂತ ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಐದನೇ ಪ್ರಶ್ನೆ. ಮರೆಗುಳಿತನವನ್ನು ಕಡಿಮೆ ಮಾಡಲು ಉಪಯುಕ್ತವಾದ ವಸ್ತು ಯಾವುದು? ಆಪ್ಷನ್ ಸಿ ಕ್ಯಾರೆಟ್, ಬಿ ಶುಂಠಿ, ಸಿ ಬೆಲ್ಲ, ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಶಿನ. ಅರಿಶಿನವನ್ನು ದಿನಕ್ಕೆ 2 ಬಾರಿಯಂತೆ 18 ತಿಂಗಳು ತೆಗೆದುಕೊಳ್ಳುವುದರಿಂದ ಮೆಮೊರಿಯನ್ನು ಸುಧಾರಿಸುತ್ತದೆ ಹಾಗೂ ಮರೆಗುಳಿತನವನ್ನು ಕಡಿಮೆ ಮಾಡುತ್ತದೆ ಎಂದು ಹೊಸ ಸಂಶೋಧನೆಯಿಂದ ತಿಳಿದು ಬಂದಿದೆ. ಆರನೇ ಪ್ರಶ್ನೆ. ಮನುಷ್ಯನ ದೇಹದಲ್ಲಿರುವ ಯಾವ ಅಂಗವು ವಿಶ್ರಾಂತಿ ಪಡೆಯುವುದಿಲ್ಲ? ಆಪ್ಷನ್ ಸಿ ಮೂತ್ರಪಿಂಡ, ಬಿ ಹೃದಯ, ಸಿ ಕಣ್ಣು, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. ಮನುಷ್ಯನ ದೇಹದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ವಿಶ್ರಾಂತಿ ಪಡೆಯದೇ ಇರುವ ಅಂಗ ಎಂದರೆ ಹೃದಯ. ಏಳನೇ ಪ್ರಶ್ನೆ. ಜಗತ್ತಿನಲ್ಲಿ ಹೆಚ್ಚು ಜನರು ಯಾವ ಮಾಂಸವನ್ನು ತಿನ್ನುತ್ತಾರೆ? ಆಪ್ಷನ್ ಸಿ ಗೋಮಾಂಸ, ಬಿ ಕೋಳಿ, ಸಿ ಹಂದಿ, ಡಿ ಕುರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಹಂದಿ ಮಾಂಸವು ವಿಶ್ವದಲ್ಲಿ ಹೆಚ್ಚು ಜನರು ತಿನ್ನುವ ಮಾಂಸವಾಗಿದೆ. ನಂತರ ಕೋಳಿ, ನಂತರ ಗೋಮಾಂಸ, ಆಡು ಮತ್ತು ಕುರಿಗಳು. ಎಂಟನೇ ಪ್ರಶ್ನೆ. ಮೆದುಳಿಗೆ ಪೂರೈಕೆಯಾಗುವ ರಕ್ತ ತಕ್ಷಣ ನಿಂತು ಹೋದರೆ ಯಾವ ಕಾಯಿಲೆ ಉಂಟಾಗುತ್ತದೆ? ಆಪ್ಷನ್ ಸಿ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಬ್ರೈನ್ ಟ್ಯೂಮರ್, ಡಿ ಕೋಮಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೋಮಾ. ನಮ್ಮ ದೇಹವು ರಕ್ತದ ಹರಿವಿನಿಂದ ಕೂಡಿದೆ. ಇದಕ್ಕೆ ನಮ್ಮ ಮೆದುಳು ಸಹ ಹೊರತಾಗಿಲ್ಲ. ಅಕಸ್ಮಾತಾಗಿ ನಮ್ಮ ಮೆದುಳಿಗೆ ಪೂರೈಕೆಯಾಗುವ ರಕ್ತವು ತಕ್ಷಣ ನಿಂತು ಹೋದರೆ ಅದು ಕೋಮಾ ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಇದರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ನೆನಪುಗಳಾಗಲಿ, ಯಾರನ್ನು ಗುರುತು ಹಿಡಿಯುವ ಸ್ಥಿತಿಯಲ್ಲಿರುವುದಿಲ್ಲ. ತನ್ನ ದೇಹದಲ್ಲಿ ಆಗುವ ಕೆಲವೊಂದು ಚಟುವಟಿಕೆಗಳು ಕೂಡ ಅವರಿಗೆ ಗೊತ್ತೇ ಆಗುವುದಿಲ್ಲ. ಒಂಬತ್ತನೇ ಪ್ರಶ್ನೆ.
ಕೈಗಳನ್ನು ಉಜ್ಜುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಮಧುಮೇಹ ಹತೋಟಿ, ಬಿ ಮಂಡಿ ನೋವು ಕಡಿಮೆ, ಸಿ ಕಿಡ್ನಿ ಕಲ್ಲು ಕರಗುತ್ತದೆ, ಡಿ ನರಗಳ ಸಮಸ್ಯೆ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಡಿ ನರಗಳ ಸಮಸ್ಯೆ ಕಡಿಮೆ. ನಮ್ಮ ಅಂಗೈಗಳನ್ನು ಉಜ್ಜುವುದರಿಂದ ರಕ್ತ ಸಂಚಾರ ಸರಿಯಾಗಿ ನರಗಳು ಆಕ್ಟಿವ್ ಆಗುತ್ತವೆ. ಇದರಿಂದ ನರಗಳಲ್ಲಿ ಸಮಸ್ಯೆಗಳು ಇದ್ದರೆ ಕಡಿಮೆ ಆಗುತ್ತದೆ. 10ನೇ ಪ್ರಶ್ನೆ. ಕೇದಾರನಾಥ ದೇವಾಲಯ ಎಲ್ಲಿದೆ? ಆಪ್ಷನ್ ಎ ಉತ್ತರಾಖಂಡ್, ಬಿ ರಾಜಸ್ಥಾನ್, ಸಿ ಗುಜರಾತ್, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್. ಕೇದಾರನಾಥ ದೇವಾಲಯ ಉತ್ತರಾಖಂಡ್ನಲ್ಲಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಸರಳ ಜೀವನ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.